ಬೆಳಗಾವಿ ಹಾಗೂ ಗುಲ್ಬರ್ಗಾ ವಿಭಾಗದಲ್ಲಿ ಅನ್ಯ ರಾಜ್ಯದ ವಾಹನಗಳನ್ನು ಜಪ್ತು ಮಾಡಿದ ಅಪರ ಸಾರಿಗೆ ಆಯುಕ್ತ ಕೆಟಿ ಹಾಲಸ್ವಾಮಿ ಸೆಪ್ಟೆಂಬರ್ 26ರ ಮಧ್ಯಾಹ್ನ 1 ಗಂಟೆ ಸಂದರ್ಭ ಕರ್ನಾಟಕ ರಾಜ್ಯದ ಬೆಳಗಾವಿ ಹಾಗೂ ಗುಲ್ಬರ್ಗಾ ವಿಭಾಗದ ವಿಜಯಪುರ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಅಪರ ಸಾರಿಗೆ ಆಯುಕ್ತ ಕೆಟಿ ಹಾಲಸ್ವಾಮಿ ನೇತೃತ್ವದಲ್ಲಿ ವಿಶೇಷವಾದ ತಂಡ ರಚನೆ ಮಾಡಿ ಅನ್ಯ ರಾಜ್ಯದ ವಾಹನಗಳನ್ನು ಜಪ್ತಿ ಮಾಡಲಾಗಿದೆ. ಜಮಖಂಡಿ ನಗರದ ಆರ್ಟಿಒ ಕಚೇರಿಯಲ್ಲಿ ಈ ಕುರಿತು ಅವರು ಮಾತನಾಡಿದ್ದಾರೆ. ಕರ್ನಾಟಕ ರಾಜ್ಯದ ನಿವಾಸಿಗಳು ಪಾಂಡಿಚೇರಿ, ಮಹಾರಾಷ್ಟ್ರ, ಆಂಧ್ರಪ್ರದೇಶ ಸೇರಿದಂತೆ ವಿವಿಧ ರಾಜ್ಯಗಳಿಂದ ವಾಹನಗಳನ್ನು ಖರೀದಿ ಮಾಡಿ ತೆರಿಗೆ ಉಳಿತಾಯ ಮಾಡುವ ಉದ್ದೇಶದಿಂದ ನೋಂದಣಿ ಮಾಡ್ತಾ ಇದ್ದಾರೆ. ಅದರಿಂದ ಕರ್ನಾಟಕ ರಾಜ್ಯಕ್ಕೆ ಬರುವ ತೆರಿಗೆ ನಷ್ಟ ಆಗುತ್ತಿರುವ ಉದ್ದೇಶದಿಂದ ನಮ್ಮ ತಂಡ ಈ ಒಂದು ಕಾರ್ಯಾಚರಣೆಯನ್ನು ನಡೆಸಿದೆ ಅಂತ ತಿಳಿಸಿದ್ದಾರೆ. ಇನ್ನು 2 ವಿಭಾಗದಲ್ಲಿ ಸುಮಾರು 105 ವಾಹನಗಳನ್ನು ಜಪ್ತಿ ಮಾಡಿ ಅಂದಾಜು 1 ಕೋಟಿವರೆಗೆ ತೆರಿಗೆ ವಸೂಲಿ ಆಗಿದೆ. ಇನ್ನೂ ನಾವು ಹೆಚ್ಚಿಗೆ ಪ್ರಯತ್ನ ಮಾಡಿದರೆ 4 ರಿಂದ 5 ಕೋಟಿವರೆಗೂ ವಸೂಲಿ ಆಗಬಹುದು. ಅದರಲ್ಲಿ ಜಮಖಂಡಿ ವ್ಯಾಪ್ತಿಯಲ್ಲಿ 45 ವಾಹನಗಳನ್ನು ಜಪ್ತಿ ಮಾಡಲಾಗಿದೆ. ಅದರಲ್ಲಿ 73 ಕೇಸುಗಳು ಬುಕ್ಕಿಂಗ್ ಮಾಡಲಾಗಿದೆ. 3,63,000 ರೂಪಾಯಿಗೆ ತೆರಿಗೆ ವಸೂಲಿ ಮಾಡಲಾಗಿದೆ. ಇನ್ನು ನಿರಂತರವಾಗಿ ಕಾರ್ಯಾಚರಣೆ ಮಾಡುತ್ತೇವೆ ಅಂತ ತಿಳಿಸಿದ್ದಾರೆ. ವಾಹನ ಮಾಲೀಕರು ಮಧ್ಯವರ್ತಿಗಳಿಂದ ನೋಂದಣಿ ಮಾಡಿಸದೆ ನೇರವಾಗಿ ನಮ್ಮ ಸಾರಿಗೆ ಇಲಾಖೆಗೆ ಬಂದರೆ ಯಾವುದೇ ರೀತಿಯ ತೊಂದರೆ ಉಂಟಾಗದಂತೆ ನೋಂದಣಿ ಮಾಡಿಸಿಕೊಳ್ಳಬಹುದಾಗಿದೆ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು. ನಮ್ಮ ರಾಜ್ಯದಲ್ಲಿ ನೋಂದಣಿ ಮಾಡಿಸಿದಲ್ಲಿ ನೀವು ಯಾವುದೇ ಭಯವಿಲ್ಲದೆ ತಿರುಗಾಡಬಹುದು ಎಂದು ಸಾರ್ವಜನಿಕರಿಗೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಜಯರಾಮ್ ನಾಯ್ಕ್, ಮೋಟಾರ್ ವಾಹನ ನಿರೀಕ್ಷಕ ಶಿವಾನಂದ ಕಾರಜೋಳ್, ಭಾಗ್ಯಶ್ರೀ ಕಟ್ಟಿಮನಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ಜನರ ಅವರು ಒಂದು ಟ್ಯಾಕ್ಸ್ ತೆರಿಗೆ ಉಳಿತಾಯ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅವ್ರುಗಳು ಪಾಂಡಿಚೇರಿಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದಾರೆ. ಪಾಂಡಿಚೇರಿ ಅಲ್ಲದಲ್ಲೇ ಕೂಡ ಇತರೆ ರಾಜ್ಯಗಳು ಅಂದ್ರೆ ಆಂಧ್ರ ಪ್ರದೇಶ ಆಗಲಿ ಅಥವಾ ತಮಿಳುನಾಡು ಆಗಲಿ, ಮಹಾರಾಷ್ಟ್ರ ಆಗಲಿ ಅಥವಾ ಬೇರೆ ಒರಿಸ್ಸಾ ಆಗಲಿ, ಬೇರೆ ಈ ರೀತಿ ಟ್ಯಾಕ್ಸ್ ಅನ್ನ ಕಂಪೇರ್ ಮಾಡಿ ಟ್ಯಾಕ್ಸ್ ಕಡಿಮೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅಲ್ಲಿ ಗೊತ್ತಿಲ್ಲದಲ್ಲೇ ಹೋಗಿ ಮಾಡ್ತಿರೋದ್ರಿಂದ ಇದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬರ್ಬೇಕಾದ ಏನ್ ತೆರಿಗೆ ಇತ್ತು ಅದು ತೆರಿಗೆ ನಷ್ಟ ಆಗ್ತಿರೋ ದೃಷ್ಟಿಯಿಂದ ನಾನೀಗ ಹಿಂದೆ ಬುಧವಾರ ಮತ್ತೆ ಗುರುವಾರ 2 ದಿವಸ ವಿಶೇಷ ಅಂದ್ರೆ ಸ್ಪೆಷಲ್ ಚೆಕಿಂಗ್ ಒಂದು ಸ್ಕ್ವಾಡ್ ಮಾಡಿ ಇವತ್ತು ಬೆಳಗಾವಿ ಮತ್ತೆ ಗುಲ್ಬರ್ಗಾ 2 ಡಿವಿಷನ್ ಕೂಡ ನಾವೇನೀಗ ಇನ್ಸ್ಪೆಕ್ಟರ್ ಒಂದು ತಂಡ ಮಾಡಿ ನಾವು ಕೇಸಸ್ ಎಲ್ಲ ಬುಕ್ ಮಾಡಿಸಿದ್ವಿ. ಅದರಲ್ಲಿ 2 ಬೆಳಗಾವಿ ಡಿವಿಷನ್ ಮತ್ತೆ ಗುಲ್ಬರ್ಗಾ ಡಿವಿಷನ್ ಇಂದ ಒಟ್ಟು ಟೋಟಲ್ ಒಂದು 105 ವೆಹಿಕಲ್ಗಳನ್ನ ಅದರ್ ಸ್ಟೇಟ್ ಇನ್ಕ್ಲೂಡಿಂಗ್ ಪಾಂಡಿಚೇರಿ ವೆಹಿಕಲ್ಸ್ 105 ವೆಹಿಕಲ್ಗಳನ್ನ ನಾವು ಸೀಸ್ ಮಾಡಿದ್ದೀವಿ. ಸೀಸ್ ಮಾಡಿ ಅದಕ್ಕೆ ಹೆಚ್ಚು ಕಡಿಮೆ ಈಗಾಗಲೇ ನಮ್ಗೆ 1 ಕೋಟಿ ರೂಪಾಯಿ ಅಷ್ಟು ನಮ್ಗೆ ಕಲೆಕ್ಷನ್ ಆಗಿದೆ, ನಮ್ಮ ಸರ್ಕಾರಕ್ಕೆ ಬಂದಿದೆ. ಹಾಗೂ ಇನ್ನು ಹೆಚ್ಚಿನದಾಗಿ ಅವನ್ನೆಲ್ಲ ಪ್ರತಿಯೊಂದನ್ನು ಕಟ್ಟಿದ್ರೆ ನಮಗೆ ಇನ್ನೂ ಹೆಚ್ಚಿನದಾಗಿ ಒಂದು 4 ರಿಂದ 5 ಕೋಟಿ ಅಂತೂ ಮಿನಿಮಮ್ 4 ರಿಂದ 5 ಕೋಟಿ ಅಂತ ಬರುತ್ತೆ. ಜಮಖಂಡಿ ಆರ್ಟಿಒ ವ್ಯಾಪ್ತಿಲಿ ಒಟ್ಟು 45 ಗಾಡಿಗಳು ಸೀಸ್ ಆಗಿದೆ. 73 ಕೇಸಸ್ ಬುಕ್ ಆಗಿದೆ. ಇದರಿಂದ ನಮಗೆ 3,63,000 ರೂಪಾಯಿ 437 ರೂಪಾಯಿ ಇಲ್ಲಿವರೆಗೂ ಬಂದಿದೆ. ನಂತರ ಇನ್ನೂ ಬರುತ್ತೆ. ಬರೀ ಇದೆ ಅಲ್ಲ, ಇನ್ನೂ ನಾವು ನಿರಂತರವಾಗಿ ಈ ರೀತಿ ನಾವು ತನಿಖೆ ಮಾಡ್ತಾ ಇದ್ದೀವಿ. ಹೊರ ರಾಜ್ಯದ ವಾಹನಗಳು ಏನಿದೆ ನಾವು ಖಂಡಿತವಾಗ್ಲೂ ನಾವು ಅವನ್ನ ನಮ್ಮ ಸರ್ಕಾರಕ್ಕೆ ಏನು ತೆರಿಗೆ ನಷ್ಟ ಉಂಟು ಮಾಡಿ ಇವತ್ತೇನು ಓಡಾಡ್ತಾ ಇದ್ದಾರೆ ಅಥವಾ ಸಂಚರಿಸ್ತಾ ಇದ್ದಾರೆ ಅವನ್ನೆಲ್ಲ ನಾವು ಸೀಸ್ ಮಾಡಿ ಅವನು ಖಂಡಿತವಾಗ್ಲೂ ನಮ್ಮ ಸರ್ಕಾರಕ್ಕೆ ಬರಬೇಕಾದ ನಾವು ತೆರಿಗೆನ ನಾವು ತುಂಬಿಸ್ತೀವಿ.